ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಆಸಕ್ತಿ ಬೆಳೆಯುತ್ತದೆ. ಪರಶಿವಮೂರ್ತಿ ಎಂಸಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಗಮನ ಸೆಳೆದ ವಿಜ್ಞಾನ ವಸ್ತು ಪ್ರದರ್ಶನ. ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣ. ಚಾಮರಾಜನಗರ ನಗರದ ಸೋಮವಾರಪೇಟೆ ಎಂಸಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಿದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಗೊಂಡಿತು. ವಸ್ತು ಪ್ರದರ್ಶನದಲ್ಲಿ ಸೌರಶಕ್ತಿ ಬಳಕೆ, ಕೃಷಿಯಲ್ಲಿ ಹನಿ ನೀರಾವರಿ ಪದ್ಧತಿ, ಎಕೋಸಿಟಿ ಸೇರಿದಂತೆ ಹಲವು ಬಗೆಯ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳು ವಿವರಿಸಿ ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದರು. ವಿದ್ಯಾರ್ಥಿಗಳಿಂದ ನಾನಾ ವಿಷಯಗಳ ಮಾದರಿಗಳು ಪ್ರದರ್ಶನವಾಯಿತು. ಎಲ್ಲಾ ಮಾದರಿಗಳು ಜನರ ಗಮನ ಸೆಳೆಯಿತು. ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿದ್ದ ಶಿಕ್ಷಣ ಸಂಯೋಜಕ ಪರಶಿವಮೂರ್ತಿ ಮಾತನಾಡಿ, ವಿಜ್ಞಾನ ವಸ್ತು ಪ್ರದರ್ಶನವು ಮಕ್ಕಳ ವೈಜ್ಞಾನಿಕ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಲು ಒಂದು ಉತ್ತಮ ವೇದಿಕೆಯಾಗಿದೆ ಎಂದರು. ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಮಕ್ಕಳು ಆಸಕ್ತಿಯಿಂದ ತಮ್ಮದೇ ಆದ ಶಕ್ತಿ, ಸಾಮರ್ಥ್ಯ ಬಳಸಿಕೊಂಡು ಭೌತಿಕ ಕೌಶಲ್ಯದಿಂದ ವಸ್ತು ಪ್ರದರ್ಶನ ವಿನ್ಯಾಸ ಮಾಡಿದ್ದಾರೆ. ಬಹಳ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ. ಅವರದಾದಂತಹ ತತ್ವಗಳನ್ನು ಬಳಸಿಕೊಂಡಿದ್ದಾರೆ. ಒಂದು ರೊಟೇಷನ್ ಮಾದರಿ, ಸೌರವ್ಯೂಹದ ಮಾದರಿ, 3D ಎಫೆಕ್ಟ್ ಕೊಡುವ ಮಾದರಿ ಆಗಿರಬಹುದು. ದೂರದರ್ಶನ ಕೇಂದ್ರ ನಿರ್ಮಾಣ ಸೇರಿದಂತೆ ವಿವಿಧ ಹಂತಗಳಲ್ಲಿ ಅವರದೇ ಆದಂತಹ ಚಾಕಚಕ್ಯತೆಯಿಂದ ಅವರದೇ ಆದ ಭಾಷೆಯಲ್ಲಿ ವಿವರಣೆ ನೀಡುತ್ತಿದ್ದಾರೆ. ಇದು ಮುಂದೆ ದೊಡ್ಡ ಹಂತ ತಲುಪುವ ಮುನ್ನಡಿ ಬರೆಯಲು ಆದ್ಯತೆಯಾಗುತ್ತದೆ ಎಂದರು. ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ಡಿಎನ್ ಮಹದೇವಪ್ಪ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಪಠ್ಯದ ಜೊತೆಗೆ ವಿಜ್ಞಾನ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಿಸಲು ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜಿಸಲಾಗಿದ್ದು, ವಿದ್ಯಾರ್ಥಿಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ವಿವಿಧ ವಸ್ತುಗಳನ್ನು ಬಳಸಿಕೊಂಡು ಮಾದರಿಯ ರೀತಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಯೋಗಗಳನ್ನು ಮಾಡಲಿ, ಈ ಮಕ್ಕಳಿಗೆ ಒಳ್ಳೆಯದಾಗಲಿ ಎಂದು ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿ ಎಂ ನಾಗರಾಜು, ಪ್ರಾಂಶುಪಾಲ ಕೆ ಶಶಿಧರಮೂರ್ತಿ, ಮುಖ್ಯ ಶಿಕ್ಷಕ ಮಹದೇವಸ್ವಾಮಿ, ಕಲಾ ಶಿಕ್ಷಕ ಸಂಪತ್ ಕುಮಾರ್, ಶಿಕ್ಷಕ ವರ್ಗ, ಪೋಷಕರು, ಮಕ್ಕಳು ಭಾಗವಹಿಸಿದ್ದರು. ವರದಿ ಓಂ ನಂಜುಂಡನಾಯಕ, ಚಾಮರಾಜನಗರ. ಬರೀ ಪಾಠದ ಬಗ್ಗೆ ಮಾತ್ರ ಆಸಕ್ತಿ ಇಲ್ಲ, ವಿಜ್ಞಾನದ ಬಗ್ಗೆಯೂ ಕೂಡ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಎಲ್ಲ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಜ್ಞಾನವನ್ನು ಅಳವಡಿಸಿಕೊಂಡು ಅದಕ್ಕೆ ಬೇಕಾದಂತಹ ಪ್ರಾಕ್ಟಿಕಲ್ ಅಂದರೆ ಪ್ರಯೋಗಗಳನ್ನು ಮಾಡಿ ಮಕ್ಕಳೇ ತೋರಿಸ್ತಾ ಇದ್ದಾರೆ. ಇವರು ತಮ್ಮ ವಸ್ತುಗಳನ್ನು ಇಲ್ಲಿ ಅಳವಡಿಸಿಕೊಂಡು ಒಂದು ಮಾದರಿ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ಮಕ್ಕಳಿಗೆ ಒಂದು ಒಳ್ಳೆಯದಾಗಲಿ, ಶುಭವಾಗಲಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಮಕ್ಕಳು ಈ ಪ್ರಯೋಗಗಳನ್ನ ಮಾಡಲಿ ಅಂತೇಳಿ ನಾನು ಆಶಿಸ್ತೇನೆ. ಮಹಾದೇವಪ್ಪ ಏರ್ಪಡಿಸಿದ್ದಾರೆ. ಮಕ್ಕಳು ಬಹಳ ಆಸಕ್ತರಾಗಿ ಇವತ್ತು ವಿಜ್ಞಾನ ಮೇಳದ ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂಥ ಯೋಜನೆಗಳನ್ನು ಸಿದ್ಧಪಡಿಸಿಕೊಂಡು ಇವತ್ತು ಕಾರ್ಯಯೋಜನೆಯನ್ನಾಗಿ ಮಾಡಿದ್ದಾರೆ. ನಾನು ಕೆಲವೊಂದು ಯೋಜನೆಗಳನ್ನು ನೋಡಿದೆ. ಕೆಲವೆಲ್ಲ ವಸ್ತುಗಳು ಅಂಗಡಿಗಳಲ್ಲಿ ಸಿಗುತ್ತೆ, ಅಂಥ ವಸ್ತುಗಳನ್ನು ತಗೊಂಬಂದು ಮಾಡಿಲ್ಲ ಇವರು. ಎಲ್ಲ ಅವರೇ ಸ್ವತಃ ತಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು ಬಳಸ್ಕೊಂಡು, ಭೌತಿಕ ಕೌಶಲ್ಯವನ್ನು ಬಳಸ್ಕೊಂಡು, ತಮ್ಮ ಕೈಯಿನ ಕೌಶಲ್ಯವನ್ನು ಬಳಸ್ಕೊಂಡು ಈ ಒಂದು ವಸ್ತು ಪ್ರದರ್ಶನದ ವಿನ್ಯಾಸವನ್ನು ಇಲ್ಲಿ ಮಾಡಿದ್ದಾರೆ. ಬಹಳ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ. ಅವರದ್ದೇ ಆದಂಥ ತತ್ವಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಒಂದು ರೊಟೇಷನ್ ಮಾದರಿ ಆಗಿರ್ಬೋದು, ಒಂದು ಸೌರವ್ಯೂಹದ ಮಾದರಿ ಆಗಿರ್ಬೋದು, ಒಂದು ಶ್ವಾಸಕೋಶದ ಮಾದರಿ ಆಗಿರ್ಬೋದು, ಅಥವಾ ಒಂದು ನೀರಿನ ಪ್ಯೂರಿಫಿಕೇಶನ್ ಮಾದರಿ ಆಗಿರ್ಬೋದು, ಅಥವಾ ಹೋಲೋಗ್ರಾಮ್ನ 3D ಎಫೆಕ್ಟ್ ಕೊಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ದೂರದರ್ಶನದ ಕೇಂದ್ರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ವಿವಿಧ ಹಂತಗಳಲ್ಲಿ ಅವರದೇ ಆದಂತಹ ಒಂದು ಚಾಕಚಕ್ಯತೆಯನ್ನು ಇಲ್ಲಿ ನಾವು ನೋಡಿ, ಅವರದೇ ಆದಂಥ ಭಾಷೆಯಲ್ಲಿ ಅವರದೇ ಆದಂಥ ವಿವರಣೆಯೊಂದಿಗೆ ಬಹಳ ಉತ್ತಮವಾಗಿ ಇಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಬಹುಶಃ ಇದೆಲ್ಲ ನೋಡ್ತಾ ಇದ್ರೆ ಇವತ್ತು ಏನು ಇಷ್ಟು ಸಣ್ಣ ಪ್ರಮಾಣದಲ್ಲಿ ಈ ಮಕ್ಕಳು ಇವತ್ತು ಇಲ್ಲಿ ಒಂದು ಕಾರ್ಯವನ್ನು ಮಾಡಿದ್ದಾರೆ, ಅದು ಮುಂದೆ ಬಹು ದೊಡ್ಡ ಹಂತಕ್ಕೆ ತಲುಪುವಂಥ ಒಂದು ಮುನ್ನುಡಿಯನ್ನು ಬರೆಯೋದಕ್ಕೆ ಸಾಧ್ಯತೆ ಆಗುತ್ತೆ. ಒಂದು ಶಾಲೆಯ ಸಣ್ಣ ಮೆಟ್ಟಲನ್ನ ಹತ್ಕೊಂಡು ಅವರು ಮೇಲ್ಗಡೆಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಣ್ಣ ಸಣ್ಣ ಹೆಜ್ಜೆಗಳು ಆರಂಭ ಆಗುತ್ತೆ. ಅನಂತರ ಉನ್ನತ ಸ್ಥಾನವನ್ನ, ಉನ್ನತ ಎಜುಕೇಶನ್ ಹೇಗೆ ಪಡ್ಕೊಳ್ತಾರೆ ಹಾಗೆ ಒಂದು ಸಣ್ಣ ಕಾರ್ಯವನ್ನ ಆರಂಭಿಸಿ ಇವತ್ತು ಒಂದು ಮುಂದಿನ ಪೀಳಿಗೆಗೆ, ಮುಂದಿನ ಜನರೇಷನ್ಗೆ
ಒಂದು ಉತ್ತಮವಾದಂತಹ ಸಂದೇಶವನ್ನು ಕೊಡೋದಕ್ಕೆ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಮಾದರಿ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇವರು ಇನ್ನೂ ಮತ್ತೆ ಬೇಕಾದಷ್ಟು ಸಾಧನೆಗಳನ್ನ ಮಾಡ್ತಾರೆ ಅಂತ ಆಸೆಯನ್ನು ಇಟ್ಕೊಂಡು ಒಂದು ಆಶಯವನ್ನು ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಇವರ ಒಂದು ಇನ್ನೂ ಅಷ್ಟು ಉತ್ತಮವಾದ ಕೆಲಸ ಕಾರ್ಯಗಳು ಈ ಮಕ್ಕಳಿಂದ ಬರಲಿ, ಈ ದೇಶಕ್ಕಾಗಿ ಈ ಒಂದು ಅವರ ಕೈಗಳು ಸದಾ ಆಸರೆಯಲಿ ಅಂತ ಹೇಳ್ತಾ ಅವ್ರಿಗೆ ಶುಭಾಶಯವನ್ನ ಕೋರ್ತೇವೆ. ನಿಮ್ಮ ಹೆಸರು? ಹೆಸರು ಬಸವಮೂರ್ತಿ.